ಮಾರಾಣಿ ಕಾಲೇಜು ವಿದ್ಯಾರ್ಥಿನಿಯರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಮಾರಾಣಿ ಕಾಲೇಜು ವಿದ್ಯಾರ್ಥಿಗಳು ಇವತ್ತು ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧವಾಗಿ ಕಿಡಿಕಾರ್ಬಿಟ್ರು. ಕಾರಣ ಕಾಲೇಜಿನಲ್ಲಿ ಮೂಲಸೌಕರ್ಯ ಇಲ್ಲ ಅಂತ ಹೇಳಿ, ಕಾಲೇಜಿನಲ್ಲಿ ಸ್ವಚ್ಛತೆ ಇಲ್ಲ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ರು. ಮಾರಾಣಿ ವಿಸಿ ಗೋಮತಿ ದೇವಿ ಅವರನ್ನ ಸುತ್ತುವರಿದು ದೊಡ್ಡ ಹೈಡ್ರಾಮಾನು ಕೂಡ ನಡೆದೋಯ್ತು. ಚೇಂಬರ್ಗೆ ಹೋಗ್ಬಿಡಿ, ನೀವು ಎಲ್ಲ ಸರಿಪಡಿಸಿ ಫಸ್ಟು ಅಂತ ವಿದ್ಯಾರ್ಥಿನಿಗಳು ಅವರನ್ನ ತಡೆದ್ರು ಕೂಡ. ವಿಸಿ ಮೇಡಮ್ಗೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿ ಪ್ರತಿಭಟಿಸಿದ್ರು. ಮಾರಾಣಿ ಕಾಲೇಜು ವಿಸಿ ಗೋಮತಿ ವಿರುದ್ಧ ಪ್ರೊಟೆಸ್ಟ್ ಅನ್ನು ನಡೆಸಲಾಯಿತು. ವಿಸಿ ಕಚೇರಿ ಮುಂದೆ ವಿದ್ಯಾರ್ಥಿನಿಯರು ಹೀಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಒಂದು ಆರ್ಡರ್ ನಿಂತ್ಕೊಂಡು ಮಾತಾಡ್ರಮ್ಮ, ನೀವು ಒಂದು ಆರ್ಡರ್ ನಿಂತ್ಕೊಂಡು ಮಾತಾಡಿ. ಸರ್, ನಾವು ಫೀಸ್ ಕಟ್ಟಿರೋದು 10,000. ಇಲ್ಲಿ ತನಕ ಫಸ್ಟ್ ಇಯರ್ಸ್ ಅವ್ರಿಗೆ ಒಂದು ID ಕಾರ್ಡ್ ಕೊಟ್ಟಿಲ್ಲ ಸರ್. ವಾಶ್ರೂಮ್ ಐತೆ, ಅಲ್ಲಿ ಹೋದ್ರೆ ಒಳಗಡೆ ಅವ್ರಿಗೆ ಒಂದೇ ಒಂದಿನ ಬಂದ್ಬಿಟ್ಟು ಅಲ್ಲಿ ಹೋಗಕ್ಕೆ ಹೇಳಿ ಸರ್. ಅಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಆ ವಾಶ್ರೂಮು. 1.5 ತಿಂಗಳು 2 ತಿಂಗಳಿಂದ ಹೇಳ್ತಾನೆ ಇದೀವಿ, ಅವ್ರು ಸಾಲ್ವೇ ಮಾಡಿಲ್ಲ ಇಲ್ಲಿ ತನಕ ಪ್ರಾಬ್ಲಮ್ನ. ಸರಿ ನೋಡ್ತೀನಿ ಅಂತ ಆಮೇಲೆ ರಿಸಲ್ಟು ಸರ್, ಟೀಚರ್ಸ್ ವಾಶ್ರೂಮ್ ನೋಡಿ ಸರ್, ನಮ್ಮ ವಾಶ್ರೂಮ್ ನೋಡಿ. ಆಮೇಲೆ ರಿಸಲ್ಟ್ಸು ಇಲ್ಲಿ ತನಕ ಕರೆಕ್ಟಾಗಿ ಬಂದೇ ಇಲ್ಲ ಸರ್. 3rd ಇಯರ್ಸ್ ಅವ್ರ ಪಾಪ ಡೈಲಿ ಹೋಗಿ ಕೇಳ್ತಾನೆ ಇದ್ದಾರೆ. ಒಂದು ದಿನಕ್ಕೂ ಅವ್ರು ನೀಟಾಗಿ ರೆಸ್ಪಾನ್ಸು ಮಾಡಲ್ಲ. ಮಾಡ್ತೀನಿ ಅಂತಾರೆ, ಬಟ್ ಇಲ್ಲಿ ತನಕನೂ ಯಾವುದೂ ಮಾಡಿಲ್ಲ ಸರ್. ಕುಡಿಯೋ ನೀರು ಒಂಚೂರು ಇಲ್ಲಿ ಕುಡ್ದೇ ಇಲ್ಲ ಸರ್. ನಾವು ಫೀಸ್ ಮಾತ್ರ 10,000 10,000 ಈ ಸಲ 15,000 ಇಸ್ಕೊಂಡಿದ್ದಾರೆ ಸರ್. ಅದಕ್ಕೆ ಒಂದು 5,000 ಲಾಯಕ್ಕೂ ಇಲ್ಲ ಸರ್ ಈ ಕಾಲೇಜು. ಇಲ್ಲಿ ಏಂತಕ್ಕೆ ಬರ್ತಿದೀವಿ ಅಂತಾನೆ ಗೊತ್ತಿಲ್ಲ. ಗೆಸ್ಟ್ ಟೀಚರ್ಸು ಬರ್ತಾನೆ ಇಲ್ಲ. ಆಗ್ಲೇ ಎರಡು ವಾರ ಆಯ್ತು ಸರ್, 1 ತಿಂಗಳು ಹತ್ರನೇ ಆಯ್ತು. ಯಾವ ಟೀಚರ್ಸು ಅವ್ರದೊಂದು 2-3 ಪ್ರಾಬ್ಲಮ್ಸ್ ಇದೆ ಸರ್. ಒಂದು ಒಂದು ಅವರಿಗೆ ಅಲ್ಲಿ ಬಿಲ್ಡಿಂಗ್ ನಲ್ಲಿ ಪಿಜನ್ಸ್ ಬರ್ತಾ ಇದೆ. ಪಿಜನ್ಸ್ ಪಾರಿವಾಳ ಬರ್ತಾ ಇದೆ ಅಂತ. ಅದು ಸ್ಟೀಲ್ ವಿಂಡೋಸ್, ಅದಕ್ಕೀಗ ಮೆಶ್ ಹಾಕ್ಸಿ ಅಂತ ಕೇಳ್ತಾ ಇದ್ದಾರೆ. ಹಾಕ್ಸ್ತೀವಿ, ತೊಂದರೆ ಇಲ್ಲ ಆಯಿತಾ. ಅದು ತುಂಬ ಬರ್ತಾ ಇದೆ ಪಿಜನ್ಸು, ಅದಕ್ಕೆ ಮೆಶ್ ಹಾಕ್ಸೋಣ ಅಂತ ಈಗ ನೋಡ್ಕೊಂಡು ಬಂದಿದ್ದೀನಿ. ಒಂದು ಎರಡನೇದು ಇದು ಏನದು ಟಾಯ್ಲೆಟ್ಸ್ದು ಪ್ರಾಬ್ಲಮ್ ಇದೆ. ಟಾಯ್ಲೆಟ್ಸು ಕ್ಲೀನ್ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇಲ್ಲ ಅಂತಲ್ಲ. ಅದು ಇಟ್ಸ್ ಓಲ್ಡ್ ಬಿಲ್ಡಿಂಗ್, ಅದು ಆ ಸ್ಟೇಜಲ್ಲಿ ಆ ಥರನೇ ಇದೆ ಕೆಲವೆಲ್ಲ ಆಯಿತಾ. ಅದು ಕ್ಲೀನ್ನೆಸ್ಸಿಗೆ ಅವರಿಗೆ ಏನದು ಬ್ಲೀಚಿಂಗ್ ಪೌಡ್ರು ಅದು ಏನೋ ಅದು ಮೆಟೀರಿಯಲ್ಸ್ ಎಲ್ಲ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದೀವಿ.